ಕೀಟನಾಶಕ ಸ್ವಲ್ಪ ಮೆಹನತ್ ಮಾಡ್ಬೇಕಾಯ್ತದೆ. ಹಿಂದಿನ ಕಾಲದಲ್ಲಿ ನಾವು ಸ್ವತಃ ಸಾಲಿ ಕಲ್ಕೊತಾ ಹೋಗಿ ನೇಗಿಲು ಹೊಡಿತಿದ್ದೆವು, ಸಮಯ ಸುಟ್ಟಿದಾಗ ಕುಂಟಿ ಹೊಡಿತಿದ್ದೆವು, ಕೂರಿಗೆ ಬಿತ್ತಿದ್ದೇವೆ ನಾವು, ಆಳ ಮನುಷ್ಯ ಬಲ್ಲಿ ಕೆಸ್ಕೊಂಡು ಬಿತ್ತಿದ್ದೇವೆ ನಾವು. ಅದು ಈಗಿನ ಮಕ್ಕಳಿಗೆ ಹೊಲನೇ ಗೊತ್ತಿಲ್ಲ, ನವಣಿ ಗೊತ್ತಿಲ್ಲ, ಶಾವಿ ಗೊತ್ತಿಲ್ಲ. ಸುಮಾರು ಒಂದು 2 ವರ್ಷದಿಂದ ಬೆಂಗಳೂರಲ್ಲಿ ಏನದ ಮಕ್ಕಳಿಗೆ ಇಂಟ್ರಿ ಕರೆದ್ರು. ಎದಕ್ಕೆ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ನವಣಿ, ಶಾವಿ, ಅರ್ಕ, ಊದಲು, ಕೋರ್ಲೆ ತಂದಿಟ್ಟರು. ಅದಕ್ಕೆ ಅವು ತಂದಿಟ್ಟು ಯಾವ ಹುಡುಗರು ಹೇಳಿಲ್ಲ. ಅದಕ್ಕೆ 90% ಮಂದಿ ಫೇಲ್ ಆದರು. ಇವತ್ತು ಇವೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಸಿರಿಧಾನ ಅಂದರೆ ಏನು, ಸಿರಿಧಾನ ಮಹತ್ವ ಏನು ಅಂತಕ್ಕಂಥ ಮಾತನ್ನು ಇವತ್ತು ಪಾಠದಾಗ ಹಾಕ್ತಾಯಿದ್ದಾರೆ, ಶಾಲೆಗಳು ಕಲಿಸ್ತಾ ಇದ್ದಾರೆ. ಆವಾಗ ಮೊದಲೆಲ್ಲ ಯಾಕೆ ರೋಗ ಇದ್ದಿಲ್ಲ ಅಂದರೆ ಪೌಷ್ಟಿಕ ಆಹಾರ ಊಟ ಮಾಡ್ತಿರು, ಒಳ್ಳೆಯ ಆಕಳ ಹಾಲು, ದೇಶಿ ಆಕಳ ಹಾಲಿದ್ದು, ಎಮ್ಮೆ ಹಾಲಿದ್ದು, ಆವಾಗ ಊಟ ಮಾಡ್ತಿರು. ಮೊಸರು, ಮಜ್ಜಿಗೆ, ಬೆಣ್ಣೆ, ಒಳ್ಳೆ ಬೆಣ್ಣೆ ಸಿಗ್ತಿತ್ತು. ಆವಾಗ ಕಾಯಕ ಮಾಡ್ತಿರು ಪ್ರತಿಯೊಬ್ಬರು. ಆವಾಗ ಬೀಸ್ತಿರು ಮನೆಯಲ್ಲೇ, ತಾವೇ ಒಕ್ಕೋತಿರು, ತಾವೇ ಹೊಲವು ಸದಿ ಕಳಿತಿರು. ಈಗಿನ ಜನರಿಗೆ ಏನದ, ಈ ನಾವು ಸಿಟಿ ಅಂತ ಉದ್ದಲ್ಲೇ ಗಂಡ ಹೆಂಡತಿ ನೌಕರಿ ಇದ್ದಾಗ ಮನೆಗೆ ಅಡುಗೆ ಮಾಡೋದೇ ಇಲ್ಲ. ಎಲ್ಲರೂ ಹೋಟೆಲ್ದಾಗ ಊಟ ಮಾಡೋದು, ಡ್ಯೂಟಿ ಹೋಗೋದು. ಸಂಜೆ ಬೇಕಾರೆ ಗಂಡ ಹೆಂಡತಿ ನಾ ಮುಂದೆ ನೀ ಮುಂದೆ ವಾಕಿಂಗ್ ಹೋಗ್ತಕ್ಕಂಥದ್ದು. ಯಾಕಂದ್ರೆ ಒಗೆಯೋರು ಇದ್ದಾರೆ ಮನೆಯಲ್ಲಿ, ಬೆಳಗೋರು ಇದ್ದಾರೆ, ತಮ್ಮ ಕಾಯಕ ಮಾಡಲಿಕ್ಕೆ. ಇಲ್ಲಿ ವಾಕಿಂಗ್ ಹೊಳಗೆ ಬಜ್ಜದಾಗ ನಾವು ಮನೆ ಕೆಲಸ ಮಾಡ್ಕೊಂಡ್ರೆ ಇವು ರೋಗನೇ ಬರಲ್ಲ. ವಾಕಿಂಗ್ ಹೋಗೋಂಥದ್ದು ತಪ್ಪಿ ಈ ಕೆಲಸ ಮಾಡಿರಿ. ಈಗ ನಾವು 73 ನಾನು ಕೂಡ ವಾಕಿಂಗ್ ಮಾಡ್ತೀನಿ. ಅದು ನಾವೇನದ ಎಲ್ಲ 75% ನಾವು ಆರ್ಗ್ಯಾನಿಕ್ ಊಟ ಮಾಡೋದು ಕೂಡ ನಾವು ಇನ್ನೂ 25% ನಾವು ಕೆಮಿಕಲ್ ತಿಂತಾಯಿದ್ದೇವೆ. ಅವ್ರು ಇವತ್ತು ತರಕಾರಿ ತಿನ್ನಲೇನಲ್ಲ, ತರಕಾರಿದಾಗ ಏನದ DAP ಊರಿ ಹಾಕಿ ಬೆಳೆಸ್ತಾರೆ. ಅದಕ್ಕೆ ರೋಗ ಬಂದು ಮದ್ದು ಹೊಡಿತಾರೆ. ಅದು ನಾವು ತಪ್ಪು ತಿಂತಾಯಿದ್ದೇವೆ. ಹಣ್ಣುಗಳನ್ನು ತಿಂತಾಯಿದ್ದೇವೆ. ಆದರೆ ನಿಜವಾಗಿ ಹಣ್ಣುಗಳನ್ನು ಸಿಗ್ತಾಯಿಲ್ಲ. ಇವತ್ತು ನಾವು ಮನೆಯಲ್ಲಿ ಬಾಳೆಹಣ್ಣು ಹಚ್ಚಿದ್ದೀವಿ. ಆ ಬಾಳೆ ಗಿಡದ ನಾವು ಊಟ ಮಾಡಿದಾಗ ಇಷ್ಟು ಆ ಚೀಟ ಅಂತ ಬೀಳ್ತಲ್ಲ ರೋಗ, ಆ ಚೀಟ ಬಾಳೆಹಣ್ಣು ತಿಂದು ಭಾಳಷ್ಟು ಟೆಸ್ಟ್ ರುಚಿ ಇರ್ತದೆ. ನಾವು ಹಣ್ಣಾಗಲ್ಲದೆ, ಅದಕ್ಕೆ ವಯಸ್ಸಿಗೆ ಬರಲ್ಲದೆ ನಾವೇನದು ಬಾಳೆಹಣ್ಣು ತಂದು ಕೆಮಿಕಲ್ದಾಗ ಎತ್ತಿದ್ದೀವಿ. ಅದಕ್ಕೆ ಏನದ ಒಳಗೆ ಕಪ್ಪಾಗಿರ್ತದೆ ಮತ್ತು ಜಲ್ದಿ ಹಾಳಾಗ್ತದೆ. ಯಾವ ಒರಿಜಿನಲ್ ಇತ್ತು ಟಿಕ್ಕಾಸ್ತದೆ. ಇವತ್ತು ನಾವು ಸಣ್ಣದಿಲ್ಲಕ್ಕಾಗಿ ಹಾಲು ಒರಿಜಿನಲ್ ಹಾಲು 4 5 ತಾಸು ಇದ್ದರೆ ಹೊಡಿತಿತ್ತು. ಈಗ ಹಾಲು ಹೊಡೆಯಂಗಿಲ್ಲ. ಯಾಕೆ ಹೊಡೆಯಂಗಿಲ್ಲ ಅಂದ್ರೆ ಒಂದು ಹನಿ ಕೆಮಿಕಲ್ ಹಾಕಿರಿ, ನೀವು 2 ದಿವಸ ಆದರೂ ಹಾಲು ಹೊಡೆಯಂಗಿಲ್ಲ. ಇವತ್ತು ಮೊಸರು ಸಿಗ್ತದೆ, ಹಾಲು ಸಿಗ್ತದೆ. ನೀವು 4 ದಿವಸ ಆದರೂ ಕೂಡ ಹಾಲು ಕೆಮಿಕಲ್ ಹಾಕಿಟ್ಟು 4 ದಿವಸ ಇರ್ತಕ್ಕಂಥ ಪಾಕೆಟ್ ಮಾಡಿ ಇರ್ತಾಯಿದ್ದಾರೆ. ಅದು ಇವತ್ತು ನಾನು ಜನರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ದೇಶಿ ಆಕಳ ಹಾಲನ್ನು ಮಕ್ಳಿಗೆ ಕುಡಿಸ್ರಿ. ಇಲ್ಲಾಂದ್ರೆ ಕೊಬ್ಬರಿ ಹಾಲು ತೆಗಿರಿ, ನವಣಿ ಹಾಲು ತೆಗಿರಿ, ರಾಗಿ ಹಾಲು ತೆಗಿಬೋದು. ಈ ಕೊಬ್ಬರಿ ಹಾಲು ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ನಾವು ಹಾಲು, ಅದಕ್ಕೆ ಈ ಕೊಬ್ಬರಿ ಎಣ್ಣೆಗೆ, ಹಸಿ ಕೊಬ್ಬರಿಗೆ ಏನದ ಹಾಲು ಇದಕ್ಕೆ ಕಾಸಿ ಹೆಪ್ಪು ಹಾಕಿ ಮೇಲೆ ಕೆಗೆದು ಗೊತ್ತಾ ಕೊಬ್ಬರಿ ಎಣ್ಣೆ ಬರ್ತಾಯಿದೆ. ಇವತ್ತು ಆರ್ಗ್ಯಾನಿಕ್ ಅಂತಕೊಂಡು ಎಣ್ಣೆ ಒಂದು ಬರ್ತಾಯಿದೆ ಅಂತ ಭಾಳಷ್ಟು ರೋಗಗಳಿಗೆ ವಾಸಿ ಆಗ್ತಕ್ಕಂಥ ಶಕ್ತಿ ಅದರಲ್ಲದ. ನಾವು ಬರೀ ಪಾಕೆಟ್ ಹಾಲು ತರಿಸಿ ಕೊಟ್ಟು ನಾವು ಕೂಡ ಆ ರೀತಿ ಆಗ್ಲತ್ತೀವಿ. ಮಕ್ಳಿಗೇನು ಕೊಡ್ತಾಯಿದ್ದೀವಿ, ಇವೇನದ ಈ ಸಣ್ಣ ಫುಡ್ಡು ಇಷ್ಟೇ ಇರ್ತದೆ ಪಾಕೆಟು, 5 ರೂಪಾಯಿ ಕೊಡ್ತಾ ಅದು ಸಿಗದ 4-5 ಐಟಮ್ ಇರ್ತಾವೆ. ಅವೆಲ್ಲ ಈ ಒಂದು ಆ ಬೇಕ್ರಿ ಭಾಳ ಬೇಕ್ರಿ ಐಟಮ್ ತಿಂದ್ರೆ ನಾವು ಡಾಕ್ಟ್ರ್ ಕಾದು ಹೇಳ್ತಾರೆ 5 ವರ್ಷ ಯಾರು ತಿಂತಾರಂದ್ರೆ ರೋಗ ಬಂದರೆ ದುರುಸ್ತಾಗಲ್ಲ ಅಂತ ಹೇಳ್ತಾರೆ. ನಿಜವಾಗಿ ನಾವು ಹೇಳ್ತಾಯಿದ್ದೀವಿ, ನೀವು ಮಕ್ಕಳಿಗೆ ಏನದ ಹೋಗಿ ಮಕ್ಕಳ ಬರಲಿಲ್ಲ, ಮಕ್ಕಳಿಗೆ ಯಾವ ರೀತಿ ಕಲಿಸೋ ಆ ರೀತಿ ಕಲಿತಾರೆ. ಮಕ್ಕಳಿಗೆ ಒಂದು ಸಣ್ಣ ಗಿಡ ಇರ್ತದೆ, ಸಣ್ಣ ಗಿಡ ವಂಕ ಆಯಿತು ಅಂದ್ರೆ ಅದಕ್ಕೆ ನಾವು ಕಡೆಗೆ ಒಂದು ಕಟ್ಟಿಗೆ ಹಚ್ಚಿ ಸಪೋರ್ಟ್ ಅಂದ್ರೆ ಅದು ಕಡಿಯಾಗಿ ಬೆಳೀತದೆ. ನಾವೇನು ಮಾಡ್ತಾಯಿದ್ದೀವಿ, ಆಡು ಬಿದ್ದರೂ ಕೂಡ ಅದಕ್ಕೆ ಏನು ಮಾಡಿಲ್ಲ ಅಂದ್ರೆ ಅದಕ್ಕೆ ಹಾಗೆ ಬೆಳೀತದೆ. ಅದಕ್ಕೆ ಮಕ್ಕಳಿಗೆ ಕೂಡ ಸಣ್ಣ ಇರ್ಲಕ್ಕಾಗಿ ನೀವು ಬೇಕರಿ ಐಟಮ್ ತಿನ್ಬೇಡ್ದು. ಮಕ್ಕಳೇ ನೀವು ಪಾನಿಪುರಿ ತಿನ್ಬೇಡ್ದು. ನಾವೇ ಮಕ್ಕಳಿಗೆ ಹೋಗಿ ತಿನ್ನಿಸ್ಲಿಕ್ಕಂತ ಕರ್ಕೊಂಡು ಹೋಗ್ತೀವಿ. ಮಕ್ಕಳಿಗೆ ದುಡ್ಡು ಕೊಡ್ತೀವಿ. ಶಾಲೆ ಎದುರು ಏನದ ಬೇಕರಿ ಐಟಮ್ ಇರ್ತಾವೆ, ಸಾನಿ ಎದುರು ಪಾನಿಪುರಿ ಇರ್ತಾವೆ. ಈ ಗಪ್ಚುಪ್ ಇರೋದ್ರಿಂದ ಆ ಮಕ್ಕಳನ್ನ ರೊಕ್ಕ ಕೊಟ್ಟು ತಿಂತಾರೆ. ಅದಕ್ಕೆ ನಾವು ಅದ್ರ ಬಗ್ಗೆದ ಮಹತ್ವ ನಾವು ತಿಳ್ಕೊಬೇಕು. ಮಕ್ಕಳು ತಾಯಿ ತಂದೆ ಮಕ್ಕಳಿಗೆ ಟೀಚರ್ಗಳು ಅದರಿಗೆ ನಾನು ಭಾಳ ಮಂದಿ ಹೇಳ್ತೇನೆ, ಟೀಚರ್ಗಳಿಗೆ ಮಕ್ಕಳು ನೀವು ಒಳ್ಳೆ ಆಹಾರ ತಿನ್ನಿರಿ, ಪೌಷ್ಟಿಕ ಆಹಾರ ತಿನ್ನಿರಿ. ಬಿಸಿ ಅನ್ನ ಊಟ ಕೊಡ್ತಾರಲ್ಲ ಅದಕ್ಕಿಂತ ಒಳ್ಳೆಯ ಒಂದು ಬಾಳೆಹಣ್ಣಾಗಲಿ ಅಥವಾ ಬಾಳೆಹಣ್ಣಿಗಿಂತ ಸಿರಿಧಾನ್ಯ ಗಂಜಿ ಕುಡಿಸೋ ನಂಗೆ ಒಳ್ಳೆಯದು ನಾನು ಅನಿಸ್ತಾಯಿದೆ. ನಾನು ZP CO ಅವ್ರಿಗೆ ಹೋಗಿ ಭೇಟಿ ಮಾಡ್ಬೇಕಂತ ವಿಚಾರದ. ನಂಗೆ SP ಅವರು ಕೂಡ ಈಗಿನ SP ಅವರು ಹೇಳ್ಯಾರ, ನೀವು ಒಂದು ಸರಿ ಬರ್ರಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಯಾವಾಗ ಪರೇಡ್ ಇರ್ತಂದ್ರೆ ಪರೇಡ್ ಥಕಾಸ್ತದ, ಪರೇಡ್ ಇಲ್ದಾಗೆ ನೀವು ಒಂದು ಕಾರ್ಯಕ್ರಮ ಕೊಡ್ತೀವಿ ನಿಮ್ಗೆ ಬರ್ರಿ ಅಂತಕ್ಕಂಥದ್ದು. ನಾನು ಏನದ ಮಕ್ಕಳಿಗೆ ಈಗ ಸುಮ್ಮನೆ ನಾಳೆ ಹಾಲು ಹಾಕ್ತೇವೆ, ಎಲ್ಲಿ ನಾಗಣ ಹಾಲು ಹಾಕ್ತೀವಿ. ನಮ್ಮ ಮಕ್ಕಳಿಗೆ ನಮಗೆ ಹಾಲು ಸಿಗ್ತಾಯಿಲ್ಲ ಆಗೋದು. ನಾಗಣದ ಹಬ್ಬ ದಿವಸ ಹಾಲು ಹಾಕ್ತೇವಲ್ಲ, ಆ ಹುತ್ತಿ ಹಾಕೋಕ್ಕಿಂತ ಹಸಿದವರಿಗೆ ನಾವು ಹಾಲು ಕೊಡಬೇಕು, ಹಸಿದವರಿಗೆ ಹಣ್ಣು ಕೊಡಬೇಕು. ಅದಕ್ಕೆ 12ನೇ ಶತಮಾನದಾಗ ಬಸವಣ್ಣ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಕಾಯ ಕೊಟ್ಟರು ಬಸವಣ್ಣವರು. ಇವತ್ತು ನಾವೇನು ಮಾಡ್ತಿದ್ದೀವಿ, ಫ್ರೀ ಅಕ್ಕಿ ಕೊಡ್ತಾಯಿದ್ದಾರೆ, ಬಸ್ ಹೋಗ್ಲಾಕ್ಕೆ ಫ್ರೀ ಕೊಡ್ತಾಯಿದ್ದಾರೆ. ಆದರೆ ನಾವು ಸೋಮಾರಿ ಮಾಡ್ತಕ್ಕಂಥದ್ದು ನಾವು ಇವತ್ತು ನಾವು ನೋಡ್ತಾಯಿದ್ದೀವಿ ಕಣ್ಣಲ್ಲಿ. ನಾವು ಫ್ರೀ ಆದರೆ ಯಾಕೆ ಜನರೇ ಸಿಗ್ತಾಯಿಲ್ಲ. ರೈತರಿಗೆ ಇವತ್ತು DAP ಯೂರಿಯಾ ಹಾಕ್ಲಕ್ಕ
ಫರ್ಟಿಲೈಸರ್ ಉಪಯೋಗ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಜನರು ಸಿಗ್ತಾಯಿಲ್ಲ, ಜನರಿಗೆ ಸದಿ ಕಳ್ಯಕ್ಕೆ ಸಿಗ್ತಾಯಿಲ್ಲ. ಮೊದಲೆಲ್ಲ ಸಿಗ್ತಿರು, ಅವಾಗ ಏನದ ನಮ್ಮ ಕೇಳ್ಕೊತಾ ಬರ್ತೀರಿ ಜನರು, ನಿಮ್ಮಲ್ಲಿ ಕೆಲಸ ಏನ್ರಿ ಸದಿ ಕೆಲಸ ಅದೇನ್ರಿ ಬರ್ತಿರು. ಈಗ ಯಾರೂ ಕೆಲಸ, ಯಾಕಂದ್ರೆ ಸರ್ಕಾರ ನಮ್ಗೆ ಅಕ್ಕಿ ಕೊಡ್ತದ ಫಿರೇ ನಾವು ಬಡವ್ರ ಹೊಟ್ಟೆ ತುಂಬಿಸ್ತಾ ಇದ್ದೇವೆ ಅಂತ ಸರ್ಕಾರ ಅಂತಾರೆ. ಇವತ್ತು ನಾನು ಹೇಳ್ತೀನಿ, ಬಡವ್ರ ಹೊಟ್ಟೆ ಯಾರೂ ಬಡವರಿಲ್ಲ. 12 ಶತಮಾನದ 800-900 ವರ್ಷದಿಂದ ಪ್ರತಿಯೊಬ್ಬರಿಗೆಲ್ಲ ಕೆಲಸ ಕೊಟ್ಟರು, ಕಾಯಕ ಮಾಡಿ ಊಟ ಮಾಡಿ ಅಂತ ಹೇಳ್ತಿರು ಬಸವಣ್ಣವರು. ಅಲ್ಲಿ ನೀಡೋರುಂಟು ಬೇಡೋರು ಯಾರೂ ಇದ್ದಿಲ್ಲ. ಇವತ್ತು ನಾವೇನದ ಎಲ್ಲರೂ ಬೇಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ರೊಕ್ಕ ಕಳಿಸಿ ರೊಕ್ಕ ದವಾಖಾನೆ ಹಾಕ್ತಾಯಿದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ಜನರು ಏನದ ಸರ್ಕಾರ ಮಾಡಬೇಕು, ಅವ್ರಿಗೆ ಕೆಲಸ ಕೊಡಬೇಕು. ಕೆಲಸ ಕೊಟ್ಟು ಕಾಯಕ ಮಾಡಿ ನೀವು ಅವ್ರಿಗೆ ಮಾಡಿರಿ, ಬ್ಯಾಡ ಅಂತಲ್ಲ. ಆದರೆ ಇವತ್ತು 50-60 ವರ್ಷ 70-75 ವರ್ಷ ಸ್ವಾತಂತ್ರ್ಯ ಸಿಕ್ಕರು ಕೂಡ ಏನೋ ಬಡವರು ಇದ್ದಾರೆ, ಏನೋ ಸಾಹುಕಾರ ಇದ್ದಾರೆ, ಶ್ರೀಮಂತ ಆಗ್ತಾಯಿದ್ದಾರೆ. ನಾವು ಬಡವರಿಗೆ ಮುಂದೆ ತರಬೇಕಂದ್ರೆ ಅವ್ರಿಗೆ ಕಾಯಕ ಕೊಡಬೇಕು, ಕೆಲಸ ಮಾಡಿ ಅಂತ ಹೇಳಬೇಕು. ಪ್ರೋತ್ಸಾಹ ಧನ ಮಕ್ಕಳಿಗೆ ಸಹಾಯ ಮಾಡಬೇಕು, ಮಕ್ಕಳಿಗೆ ಓದಿಸ್ತಾ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ದವಾಖಾನೆಗೆ ನಿಮಗೆ ಆರೋಗ್ಯ ಫ್ರೀಯಾಗಿ ಮಾಡಬೇಕು. ಆ ವಿಷಯ ಬೇರೆ. ನಾವು ದುಡ್ಡು ಕೊಟ್ಟೇವೆ ಅಂದ್ರೆ ದುಡ್ಡು ನಾವು ಕುಡ್ಲಿಕ್ಕೆ ತಿನ್ಲಕ್ಕ ಮಜಾ ಮಾಡ್ಲಿಕ್ಕೆ ತಂದು ಖರ್ಚು ಮಾಡ್ತಾರೆ, ಮತ್ತು ಪರಿಶ್ರಮ ಕೊಡ್ತಾರೆ. ಅಂಥ ಒಂದು ಇದರಲ್ಲಿ ನನ್ನ ಉದ್ದೇಶ ಏನದ, 12ನೇ ಶತಮಾನದ ಬಸವಣ್ಣ ಏನು ಕೊಟ್ಟರೆ ಕಾಯಕ್ಕೆ ಬಹಳ ಮಹತ್ವ ಕೊಟ್ಟರು. ಅದಕ್ಕೆ ಕಾಯಕದಲ್ಲಿ ನಿರತಾಡದರೆ ಗುರುದರ್ಶನವಾದ ಮರೆಯಬೇಕು, ಲಿಂಗ ಪೂಜೆವಾದವ ಮರೆಯಬೇಕು, ಜಂಗಮ ಮುಂದೆ ಬಂದರು ಹಂಗೆ ಮರಿಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಂಬರೀಷ್ ಲಿಂಗವಾದರು ಕಾಯಕದೊಳಗಂತ. ಇವತ್ತು ನಾವು ಯಾಕೆ ಮಾಡ್ತಿದ್ದೆ ಅಂದ್ರೆ ಪ್ರತಿಯೊಂದು ನಾನು ಕಾಯಕ ಮಾಡಿ ಊಟ ಮಾಡಬೇಕಂತ. ಇವತ್ತು ನಮಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಈಗ ನಮ್ಮ ಮನೆಯಲ್ಲಿ ಏನದ, ಹಿಟ್ಟಿನ ಗಿರಣಿ ಅದ, ಶಾವಿಗೆ ಗಿರಣಿ ಅದ, ಖಾರ ಕುಟ್ಟದ, ಅರಿಶಿಣ ಬೀಸದ. ಇವತ್ತು ಸಿರಿಧಾನ್ಯಗಳನ್ನು ಜನರಿಗೆ ಬಂದವರಿಗೆ ನಾವು ಈ ಬಗ್ಗೆ ಯಾರೇ ನಂಗೆ ಲಾಭ ಅಂತಲ್ಲ, ನಮ್ಮ ಮನೆಗೆ ಬಂದವರಿಗೆ ಅವ್ರಿಗೆ ಏನದ ನಾವು ಚಾ ಕೊಡೋಂಗಿಲ್ಲ. ಅವ್ರಿಗೇನು ಬರ್ತೀವಪ್ಪ, ಯಾರ ನಂಬರ್ ಉದಗಿನ ಬರ್ತಾರೆ, ಬಾಲ್ಕಿನ ಬರ್ತಾರೆ, ಹೈದ್ರಾಬಾದಿಂದ ಬಂದು ನಮ್ಮಲ್ಲಿ ಜನರು ಒಯ್ದಾರೆ. ಅವ್ರಿಗೆ ಬಂದವ್ರಿಗೆ ಏನು ಮಾಡ್ತೀವಿ, ದೂರಿಂದ ಬಂದಾರಂದ್ರೆ ಅವ್ರಿಗೆ ಗಂಜಿ ಮಾಡಿ ಕುಡಿಸಿ ಕಳಿಸ್ಕೊಡ್ತೀವಿ. ಅವ್ರಿಗೆ ಸಿರಿಧಾನ್ಯದ ಸೂಪ್, ಆಮೇಲೆ ಇದು ಈ ಗಂಜಿಗಳನ್ನಾಗಲಿ ತುಳಸಿ ಖಾಡೆಗಳನ್ನ ಮಾಡಿ ಕೊಡಿಸ್ತೀವಿ. ಆ ತುಳಸಿ ಎಷ್ಟು ಹೆಂಗೆ ಮಾಡ್ಬೇಕ್ರಿ ಅಂತ ಕೇಳ್ತಾರೆ. ನೀವು ಮಣ್ಣಂಗೆ ನಮ್ಮ ಜನರು ನಮ್ಗೆ ಮಾಡ್ಲಿಕ್ಕೆ ಬರಲ್ಲ ರೀ ಮನೆಯಾಗ ಹೆಣ್ಮಕ್ಳಿಗೆ ಅಂತಾರೆ. ಅದಕ್ಕೆ ಏನು ಮಾಡ್ಬೇಕಂತಾರೆ, ತುಳಸಿ ಖಾಡೆ ಬಂದಾಗ ನೀವೇನದ ಶುಂಠಿ, ಮೆಣಸು, ಲವಂಗು, ದಾಲ್ಚಿನ್ನಿ ಪೌಡ್ರ್ ಮಾಡಿಟ್ಕೋಬೇಕು. ತುಳಸಿ ಕಾಳು ತಂದು ಏನದ ತಪ್ಪರು ಕುದಿಸ್ಬೇಕು. ಅದರಲ್ಲಿ ಇಷ್ಟೆಲ್ಲ ಹಾಕಿದ್ರಿ ಅಂದ್ರೆ ಸ್ವಲ್ಪ ಸಾವಯವ ಕರಿಸಿ ಬೆಲ್ಲ ಹಾಕಿ ನೀವು ಊಟ ಮಾಡಿದ್ರೆ ಎಂಥ ರೋಗಗಳು ವಾಸಿ ಆಗ್ತಕ್ಕಂತ ಹೇಳ್ತಾರೆ. ಆಮೇಲೆ ಗಂಜಿ ಹೆಂಗೆ ಮಾಡ್ಬೇಕ್ರಿ, ನೀವು ಮಣ್ಣಂಗೆ ಗಂಜಿ ನಮ್ಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆ ಗಂಜಿ ಮಾಡ್ಬೇಕಾದ್ರೆ ಇವತ್ತು ನವಣೆ ಗಂಜಿ ಭಾಳ ಚಲೋ ಟೇಸ್ಟ್ ಬರ್ತದೆ, ಅದು ಫೈಬರ್ ಜಾಸ್ತಿ ಇರ್ತದೆ. ಗಂಜಿ ಕೊಂಡೇ ಒಬ್ಬ ಹೆಣ್ಮಗಳು ನಮ್ಮಲ್ಲಿ ಬರ್ದಾರೆ ಬುಕ್ಕಿನಲ್ಲಿ, ನಾ ಗಂಜಿ 5 ಧಾನ್ಯ ಗಂಜಿಗಳು ದಿನ ಕುಡಿದು ನನ್ನ ಶುಗರ್ ನಾರ್ಮಲ್ ಬಂದ ಅಂತ ಹೇಳ್ತಾರೆ. ಈ ಗಂಜಿಯಲ್ಲಿ ಭಾಳಷ್ಟು ಮಹತ್ವ ಅದ. ಗಂಜಿ ಮಾಡೋ ವಿಧಾನ ಅಂತ ಹೇಳ್ತಾರೆ ಜನರು, ಹೆಂಗೆ ಮಾಡ್ಬೇಕ್ರಿ ಅಂತ ಹೇಳ್ತಾರೆ. ಅದು ನಾನು ಹೇಳ್ತೀನಿ, ನೀವು ಗಂಜಿ ಮಾಡೋ ವಿಧಾನ ಹೇಳ್ತೀವಿ, ನೀವು 50 ಮಂದಿ ಮಾಡಿ ನಿಮ್ಮ ಮನೆಗೆ ಬಂದು ತಿಳಿಸ್ತೀನಿ ಅಂತ ಹೇಳ್ತೀನಿ. ನಾನು ಗಂಜಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಅಲ್ಲ, ಬೆಳಗಡ್ಡಿ, ಕೊತ್ತಂಬರಿ, ಜೀರಿಗೆ ಪೌಡ್ರ್ ಮನೆ ಮಾಡಿ ಇಟ್ಕೋಬೇಕು. ಈ ಒಂದು 4 ಗ್ಲಾಸ್ ಗಂಜಿ ಮಾಡ್ಬೇಕಾಗ್ಯದ್ರೆ ಅಂದ್ರೆ 2 ಗ್ಲಾಸ್ ನೀರು ತಗೊಂಡು ಅದ್ರಾಗ 5 ಚಮಚ ಅಥವಾ 6 ಚಮಚ ಹಿಟ್ಟು ಹಾಕಿ ಕಲಿಸ್ಬೇಕು. ಅಲ್ಲಿ ನೀರು ಕಾಯ್ಲಾಕ ಇಡಬೇಕು 3 ಗ್ಲಾಸು. ಆ ನೀರು ಕಾಯ್ತಾ ಇದ್ದಾಗ ನಾವೇನಾದ್ರು ಜೀರಿಗೆ ಪೌಡ್ರ್ ಹಾಕಬೇಕು, ಶುಂಠಿ ಹಾಕಬೇಕು, ಅಲ್ಲ ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರ್ ಹಾಕಿ ನಂತರ ಈ ಏನು ಕಲಿಸ್ತೀವಲ್ಲ ಹಿಟ್ಟು, ಈ ಕಲಿಸಿದ ಹಿಟ್ಟು ಹಾಕಿದೇವು ಅಂದ್ರೆ ಕೇವಲ 1 ಸರಿ ಉಕ್ಕು ಬಂದರೆ ಸಾಕು, ಗಂಜಿ ತಯಾರಾಗ್ತದೆ.